ಸೇಮ್ ಅದೇ ಥರ ಕಾರ್ ಇದ್ದಂಗಿದೆ. ಶೋವರ್ಲೆ ಇಂಪಾಲ, ಮ್ಯಾನುಫ್ಯಾಕ್ಚರ್ ಬೈ ಅಮೇರಿಕಾ. ನಮಸ್ಕಾರ ಕರುನಾಡು. ನನ್ನ ಇವತ್ತಿನ ಪಯಣದ ಕಡೆನಾ ಏನಪ್ಪ ಇದು ಪಯಣ ಅಂತ ಹೇಳ್ತಿದ್ದೀನಿ ಅಂತ. ಪಯಣ ಕಾರ್ ಮ್ಯೂಸಿಯಮಿಗೆ ಹೋಗ್ತಾ ಇದ್ದೀನಿ. ಅದು ಒಂಥರ ವಿಂಟೇಜ್ ಬೈಕ್ ಆ್ಯಂಡ್ ಕಾರ್ ಲವರ್ಸಿಗೆ ಸ್ವರ್ಗದ ಜಾಗ. ನಾನು ಇನ್ನೂ ನೋಡಿಲ್ಲ, ಕೆಲವೊಂದು ಫೋಟೋಸ್ ಆ್ಯಂಡ್ ವಿಡಿಯೋಸಲ್ಲಿ ನೋಡಿರೋದು. ಇವಾಗ ಲೈವ್ ಆಗಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ನಿಮಗೂ ತೋರಿಸ್ತೀನಿ ಆಯಿತಾ. ನೋಡಿ ಎಂಥ ಟೈರ್ ಶೇಪಲ್ಲಿ ಮಾಡಿದ್ದಾರೆ ಅಂತ. ಪಯಣ ಕಾರ್ ಮ್ಯೂಸಿಯಂ. ಯು ವಿಲ್ ಆಲ್ವೇಸ್ ರಿಮೆಂಬರ್ ಯುವರ್ ಫಸ್ಟ್ ಕಾರ್ ಆ್ಯಂಡ್ ದಿ ಮೆಮೊರೀಸ್ ದ್ಯಾಟ್ ಕಮ್ಸ್ ವಿತ್ ಇಟ್, ದ್ಯಾಟ್ ಸೀನ್ಸ್ ಆಫ್ ಅಡ್ವೆಂಚರ್. ಟಿಕೆಟ್ ಕೌಂಟರ್ ಇದೆ, ಟಿಕೆಟ್ ತೊಗೋಬೇಕು. ಹೇಳ್ತೀನಿ ಎಷ್ಟಿದೆ ಟಿಕೆಟಿಗೆ ಅಂತ. ಪರ್ ಪರ್ಸನ್ 50 ರುಪೀಸ್, ಮತ್ತು ಕ್ಯಾಮ್ರಾ ಇದ್ದರೆ ಪರ್ ಪರ್ಸನ್ 75 ರುಪೀಸು, ಮತ್ತು ಕ್ಯಾಮ್ರಾ ಇದ್ದರೆ 120 ರುಪೀಸ್. 120 ರುಪೀಸ್ ಚಾರ್ಜ್ ಆಗುತ್ತೆ. ನೋಡಿ ಸ್ಟಾರ್ಟಿಂಗ್ ಎತ್ತಿನ ಗಾಡಿ ಬಂಡಿಯಿಂದ ಹಿಡಿದು ಎಲ್ಲ ಎತ್ತಿನ ಗಾಡಿ ಇದೆ. ಇಲ್ಲೆಲ್ಲ ಇದು ಎತ್ತಿನ ಗಾಡಿನೇ. ಇದು ಎತ್ತಿನ ಗಾಡಿ. ಇದು ನೋಡಿ ಫಾಸ್ಟ್ ಆ್ಯಂಡ್ ಫ್ಯೂರಿಯಸಲ್ಲಿ ಬರುತ್ತಲ್ಲ, ಸೇಮ್ ಅದೇ ಥರ ಕಾರ್ ಇದ್ದಂಗಿದೆ. ಶೋವರ್ಲೆ ಇಂಪಾಲ, ಮ್ಯಾನುಫ್ಯಾಕ್ಚರ್ ಬೈ ಅಮೇರಿಕಾ. ಎಷ್ಟು ಉದ್ದ ಇದೆ ಅಂತ ಅಪ್ಪ, ಹಿಂಗಿದೆ ನೋಡಿ, ಎಷ್ಟು ಉದ್ದ ಇದೆ ಇದು. ಸೇಮ್ ಫಾಸ್ಟ್ ಆ್ಯಂಡ್ ಫ್ಯೂರಿಯಸಲ್ಲಿ ಒಂದು ಡಿಸೈನರ್ ಓಡಿಸ್ತಾರಲ್ಲ, ಸೇಮ್ ಅದೇ ಕಾರ್ ಥರನೇ ಇದೆ. ಬೈಕ್ ಲವರ್ಸಿನ ಫೇವ್ರೇಟ್ ಗಾಡಿಗಳು RX 100 ಇದೆ, ಜಾವಾ ಇದೆ. ಪೆಡಲ್ ಹೊಡೆಯೋದು, ಪೆಡಲ್ ಸ್ಟಾರ್ಟ್ ಏನು ಚೇತಕ್ಕ, ಏನದು ಚೇತಕ್ಕಲ್ಲ ಸಾರಿ, ಲೂನಾ ಇದೆ. ಟ್ರಯಂಪ್ ಅವರದಿದೆ. ಟ್ರಯಂಪ್ ಅವರದಿದೆ. ಇವರು ಈ ಥರ ಗಾಡಿಗಳನ್ನು ಓಡಿಸೂ ಇಲ್ಲ, ನೋಡೂ ಇಲ್ಲ. ವಿಕ್ಟೋರಿಯಾ. ಇದು ನೋಡಿ ಹೇಗಿದೆ ಅಂತ. ಮೋಸ್ಟ್ಲಿ ಕೈಯಲ್ಲಿ ಗಿರಾಕಲ್ಲಿ ಅನ್ಸುತ್ತೆ ಇದು, ಕಾರ್ ಥರ ಸಖತ್ತಾಗಿದೆ. ಗೇರ್ ಇದೆ, ಗೇರ್ ಲಿವರ್ ಇಲ್ಲಿದೆ ನೋಡಿ. ಇದು ಮೋಸ್ಟ್ಲಿ ಕೈಯಲ್ಲಿ ಗಿರಾಕೋದಂತ ಅನ್ಸುತ್ತೆ. ರಾಯಲ್ ಎನ್ಫೀಲ್ಡ್ 350 ಕ್ಲಾಸಿಕ್. ಇದು ನಮ್ಮ ಹಳೆ ಕಾಲದ ಫಿಲ್ಮಲ್ಲಿ ಬರ್ತಿತ್ತಲ್ಲ, ಅನಂತನಗರ್ ಫಿಲ್ಮಲ್ಲೆಲ್ಲ. ಏನಿದೆ ಹೆಸರು? ವೆಸ್ಪಾ, ಕೆನೆಟಿಕ್ ಹೊಂಡಾ. ಇಲ್ಲಿ ಕೆಳಗಡೆ ಎಲ್ಲ ಮಿಲ್ಟ್ರಿ ವೆಹಿಕಲ್ಸ್ ಇದೆ ಸುಮಾರು. ಅಂದರೆ ಮಿಲ್ಟ್ರಿಯಲ್ಲಿ ಯೂಸ್ ಮಾಡ್ತಿರೋ ವೆಹಿಕಲ್ಸ್ ಎಲ್ಲ ಇದೆ. ನಂತರ ವಿಷ್ಣುವರ್ಧನ್ ಅವರದ್ದು ಕಾರ್ ಇದೆ ಒಂದು. ಅಲ್ಲಿ ಕೆಳಗಡೆ ತುಂಬ ವೆಹಿಕಲ್ಸ್ ಇದೆ. ಬನ್ನಿ ನೋಡೋಣ ಯಾವ್ಯಾವುದಿದೆ ಅಂತ. ಅಲ್ಲೊಂದು ಏನು ಮಿನಿ ಬಸ್ ಅಂತ ಏನು ಹೇಳ್ತಾರಲ್ಲ, ಅದಿದೆ. ಅದಕ್ಕೆ ಅವ್ರು ಆ್ಯಪ್ ಮಾಡಿದ್ದಾರೆ. ಏನು ಸಖತ್ತಾಗಿ ಕಾಣುತ್ತೆ ಅಂದರೆ ಅದು ಮಾತ್ರ ಅಪ್ಪ, ಫುಲ್ ಅಟ್ರ್ಯಾಕ್ಷನ್ ಇದೆ. ಅದು ಮಾತ್ರ ತೋರಿಸ್ತೀನಿ ಅದು ಹೆಂಗಿದೆ ಅಂತ. ಇದು ಪೇಂಟಿಂಗ್ ಮಾಡಿಸಿರೋದ ಅಥವಾ ಒರಿಜಿನಲ್ ಪೇಂಟಿಂಗ್ಗೆ ಈ ಥರ ಬಂದಿದೆ ಅಂತ ಗೊತ್ತಿಲ್ಲ. ಇದು ನೋಡಿ ಟೆಂಪೋ, ಇದು ಹಿಂಗೆ ಪೇಂಟಿಂಗ್ ಮಾಡಿದ್ದಾರೆ ಅಂತ ಫುಲ್ಲು ನೇಚರಾಗಿ ಸಖತ್ತಾಗಿ ಕಾಣುತ್ತೆ. ಒಳ್ಳೆ ಅಟ್ರ್ಯಾಕ್ಷನ್ ಇದೆ, ಸೂಪರ್ ಕಾಣುತ್ತೆ. ಮಿನಿ JCB ಇದೆ ಒಂದು. ಇಲ್ಲೊಬ್ಳು JCB ಹುಚ್ಚಿದ್ದಾಳೆ ನೋಡಿ.
ಎಲ್ಲೂ JCB ಕಾಣಂಗಿಲ್ಲ. ಮಾರುತಿ 800, ಮಾರುತಿ ಸುಜುಕಿ 800. ಇಲ್ಲಿ ನೋಡಿ, ಎಲ್ಲ ಪಾರ್ಟ್ಸನ್ನ ತೆಗೆದಿಟ್ಟಿದ್ದಾರೆ ಹೆಂಗಂತ. ಇಂಜಿನ್ನು, ಟೈರ್ಸು, ಡ್ರಮ್ಸು, ಅಷ್ಟು ಚೆಸ್ಸಿ ಅಷ್ಟು ತೆಗೆದಿದ್ದಾರೆ. ಕೆಳಗಡೆ ಏನಿಲ್ಲ, ಎಲ್ಲ ಕರೆಕ್ಟಾಗಿ ತೆಗೆದಿಟ್ಟಿದ್ದಾರೆ. ಹೆಂಗೆ ಕಾಣುತ್ತೆ ನೋಡಿ. ಇಲ್ಲೊಂದು ನಂಬರ್ಸ್ ಬೇರೆ ಹೆಂಗೆ ಕಾಣುತ್ತೆ.